ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವ್ಲಾಗ್. ನಮ್ಮದೇ ತೋಟದಲ್ಲಿ ನಾವೇ ಬೆಳ್ದಿರೋ ಹೂನ ಕಿತ್ತು ದೇವ್ರಿಗೆ ಮುಡ್ಸೋ ಖುಷಿನೇ ಬೇರೆ ಅಲ್ವಾ. ನಮ್ಮ ಅತ್ತೆ ಈ ಹೂ ಹೆಸರನ್ನು ಕಲರ್ ಪುಷ್ಪ ಅಂತ ಕರೀತಾ ಇದ್ರು. ಯಾಕೆಂದರೆ ಇವಾಗ ನೋಡಿ, ಇದು ವೈಟ್ ಆಗಿದೆ, ಒಂದು ಸ್ವಲ್ಪ ಹೊತ್ತಾದಮೇಲೆ ಲೈಟ್ ಪಿಂಕ್ ಆಗುತ್ತೆ, ಆಮೇಲೆ ಡಾರ್ಕ್ ಪಿಂಕ್ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಇದನ್ನು ಕಲರ್ ಪುಷ್ಪ ಅಂತ ಕರೀತಾ ಇದ್ರು. ನನಗೂ ಗೊತ್ತಿಲ್ಲ ಇದ್ರದ್ದು ಕರೆಕ್ಟ್ ನೇಮ್ ಯಾವುದು ಅಂತ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಚಾಮುಂಡೇಶ್ವರಿ ಹುಟ್ಟಿದಬ್ಬ, ಅದಕ್ಕೆ ಒಡೆ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಇವತ್ತು ಮಾಡ್ತಾ ಇರೋದು ಆಂಬೊಡೆ. ಮಾಮೂಲಿ ಒಡೆಗಿಂತ ಇದು ಸ್ವಲ್ಪ ಡಿಫ್ರೆಂಟು, ಟೇಸ್ಟು ಕೂಡ ಡಿಫ್ರೆಂಟು, ಮಾಡೋದು ಕೂಡ ಡಿಫ್ರೆಂಟು. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಇದು ನಮ್ಮ ಅತ್ತೆ ಮಾಡ್ತಾಯಿದ್ರು ಇದನ್ನು, ಆಂಬೊಡೆನ. ನಾನಿಲ್ಲಿ 1.5 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ 2 ಸಲ ತೊಳೆದು 2 ಅವರ್ಸ್ ನೆನೆ ಹಾಕ್ಕೊಬೇಕು. ಅದು ಗರಿ ಬರೋದಕ್ಕೆ ನಾನು 2 ಸ್ಪೂನು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಕಡಲೆಬೇಳೆ ಜೊತೆನೇ ನೆನೆ ಹಾಕ್ಕೊಳ್ಳಿ. ಸೊ 2 ಅವರ್ಸ್ ನೆನೆಯ ಗಂಟ ನಾನು ಫ್ರೆಶ್ ಆಗಿ ಪೂಜೆ ಮಾಡಿಬಿಡೋಣ ಅಂತ ಬಂದೆ. ನೋಡಿ, ನಾನು ಆಗಲೇ ಹೇಳ್ದಂಗೆ ಹೂ ಕಲರ್ ಆಗಲೇ ಚೇಂಜ್ ಆಗಿದೆ, ಲೈಟ್ ಪಿಂಕ್ ಆಗಿದೆ. ಸಂಜೆಗೆ ಇದು ಡಾರ್ಕ್ ಪಿಂಕ್ ಆಗಿಬಿಡುತ್ತೆ. ಮೋಸ್ಟ್ಲಿ ಅದಕ್ಕೆ ಇದನ್ನು ಕಲರ್ ಪುಷ್ಪ ಅಂತ ಕರೀತಿದ್ರು ಅನಿಸುತ್ತೆ. ಇವಾಗ ಕಡಲೆಬೇಳೆ ನೆಂದು 2 ಅವರ್ಸ್ ಆಗಿದೆ. ನೋಡಿ, ಕೈಯಲ್ಲಿ ಹಿಂಗೆ ಮುರಿದ್ರೆ ಕಟ್ ಆಗಬೇಕು, ಅಷ್ಟು ನೆಂದರೆ ಸಾಕು. ಜಾಸ್ತಿ ನೆನೆಸ್ಬೇಡಿ, ಇಲ್ಲಾಂದರೆ ಮೆತ್ತೆ ಆಗಿಬಿಟ್ರೆ ಒಡೆ ಗರಿಯಾಗಿ ಬರೋದಿಲ್ಲ. ಈ ನೀರನ್ನ ನೀಟಾಗಿ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸೋರಾಕೊಬೇಕು. ನಾನಿವತ್ತು ವಡೆ ಜೊತೆ ಪಾಯಸನೂ ಮಾಡ್ತಾಯಿದ್ದೀನಿ. ನನಗೆ ವಡೆ ಪಾಯಸ ಕಾಂಬಿನೇಷನ್ ಇಷ್ಟ ಆಗುತ್ತೆ. ನಾನು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಇಲ್ಲಿ 1/4 ಕಪ್ ಹೆಸರುಬೇಳೆನ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರು ಹಾಕಿ ಕುಕ್ಕರಲ್ಲಿ ವಿಶಿಲ್ ಹಾಕಿಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 1/2 ಕಪ್ ಕಾಯಿ ತುರಿ, 2 ಸ್ಪೂನ್ ಗಸಗಸೆ, 2 ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. 1 ಉಂಡೆ ಬೇಕಾಗುತ್ತೆ. ಅದನ್ನು ನೀಟಾಗಿ ಚೆಚ್ಕೊಂಡು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಸೋಸ್ಕೊಬೇಕು. ಇಲ್ಲ ಅಂತಂದರೆ ಗಲೀಜಿರುತ್ತೆ, ಕಲ್ಲು ಸಿಗುತ್ತೆ ನಿಮಗೆ ಪಾಯಸದಲ್ಲಿ. ಅದಕ್ಕೆ ನಾನು ಯೂಶ್ವಲಿ ಯಾವಾಗ ಮಾಡಿದ್ರೂ ಈ ಥರ ಚೆಚ್ಕೊಂಡು ಸೋಸ್ಕೊತೀನಿ.
ಬೆಲ್ಲ ಎಲ್ಲ ಕರಗಿದೆ. ಇವಾಗ ಒಂದು ಪ್ಯಾನ್ಗೆ ತುಪ್ಪ ಮತ್ತು ಶಾವಿಗೆನ ಹುರ್ಕೊಳ್ಳೋಣ. ನಮ್ಮಲ್ಲಿ ಹೆಸರುಬೇಳೆ ಪಾಯಸಕ್ಕೆ ಸ್ವಲ್ಪ ಶಾವಿಗೆ ಹಾಕ್ತಾರೆ, ಹಾಗಾಗಿ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಶಾವಿಗೆ ಎಲ್ಲ ಫ್ರೈ ಆದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಬೇಕು, ಯಾಕಂದರೆ ಶಾವಿಗೆ ಬೇಯಬೇಕಲ್ಲ ಅದಕ್ಕೆ. ಶಾವಿಗೆ ಎಲ್ಲ ಬೆಂದ ಮೇಲೆ ಹೆಸರುಬೇಳೆ ಬೇಯಿಸಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಮಿಕ್ಸಿ ಜಾರಲ್ಲಿ ನಾವು ಕಾಯ್ದು ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಕುದೀತಾ ಇದೆ. ಇದಕ್ಕೆ ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಬೆಲ್ಲದ ಪಾಕ ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಒಂದೆರಡು ಕುದಿ ಬರ್ತಿದ್ದಂಗೆ ಪಾಯಸ ರೆಡಿ ಆಗುತ್ತೆ. ವಡೆಗೆ ಬೇಕಾಗಿರೋ ಮಸಾಲೆ ನಾನಿಲ್ಲಿ 1.5 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 20 ಒಣಮೆಣಸಿನ್ಕಾಯಿ, ಖಾರ ಇರೋ ಮೆಣಸಿನ್ಕಾಯಿ ತೊಗೊಳ್ಳಿ, 1 ಇಡೀ ಫುಲ್ಲು ಬೆಳ್ಳುಳ್ಳಿ, 2 ಸ್ಪೂನು ಉಪ್ಪು. ಇದನ್ನು ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆ ಕಡಲೆಬೇಳೆನೂ ಗ್ರೈಂಡ್ ಮಾಡ್ಕೊಬೇಕು. ಕಡಲೆಬೇಳೆನ ಈ ಥರ ತರತರಿಯಾಗಿ ರುಬ್ಕೋಬೇಕು. ಆಂಬೊಡೆಗೆ ಸಬ್ಸಿಗೆ ಸೊಪ್ಪು ಬೇಡ, ಈರುಳ್ಳಿನೂ ಬೇಡ, ಚಕ್ಕೆ ಲವಂಗ ಇದೆಲ್ಲ ಏನೂ ಹಾಕಂಗಿಲ್ಲ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಬೇಕಷ್ಟೇ. ಮೇನ್ ಇಂಗ್ರೀಡಿಯೆಂಟ್ ಬಂದು ಕಾಯಿ. 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕಿರೋದ್ರಿಂದ ಈ ವಡೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಚೇಂಜ್ ಇರುತ್ತೆ. ಮಾಮೂಲಿ ಕಡಲೆಬೇಳೆಗೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೂ ಇದಕ್ಕೂ ಟೇಸ್ಟ್ ತುಂಬ ಚೇಂಜ್ ಇರುತ್ತೆ. ಎಣ್ಣೆ ಕಾದ್ಮೇಲೆ ವಡೆನ ತೆಳ್ಳಗೆ ತಟ್ಟಿ ಹಾಕಿ, ಮಂದ ಹಾಕಬೇಡಿ, ಇಲ್ಲಾಂದರೆ ಒಳಗಡೆ ಹಿಟ್ಟಿಟ್ಟಂಗೆ ಇರುತ್ತೆ. ಈ ಥರ ತೆಳ್ಳಗೆ ಹಾಕಿ ಕ್ರಿಸ್ಪಿ ಬರೋ ಗಂಟ ಬೇಯಿಸಿದ್ರೆ ವಡೆ ರೆಡಿ.
ಕ್ರಿಸ್ಪಿಯಾಗಿರೋ ಆಂಬೊಡೆ ಜೊತೆ ಪಾಯಸ ರೆಡಿ ಇದೆ.